ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ಪರಿಸ್ಥಿತಿ ಒಂದು ಕಡೆ ಇದು ಏನು ಜಾತಿ ಗಣತಿ ವಿಚಾರವಾಗಿ ಈ ಜಾತಿ ಗಣತಿ ವಿಚಾರವಾಗಿ ಇವತ್ತು ಯಾರೋ ಒಂದು ಸಮುದಾಯನ ಓಲೈಕೆ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಅವ್ರಿಗೆ ನನಗೆ ಗೊತ್ತಿದೆ ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದು ರೀತಿ ತುತ್ತು ಬರುತ್ತನೋ ಯಾವತ್ತು ಅವ್ರಿಗೆ ಭಯ ಪ್ರಾರಂಭ ಆಗುತ್ತನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂತ ಕೆಲಸ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಈ ಜನಗಣತಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡೋಂಥ ಕೆಲಸ ತಾವೇನು ಮಾಡ್ತಾ ಇದ್ರು. ಬಹುಶಃ ನನಗೆ ಅನ್ನಿಸ್ತೈತೆ ನೀವು ಒಂದು ಸಮುದಾಯನ ಓಲೈಕೆ ಮಾಡಕ್ ಹೋಗಿ ಎಲ್ಲ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂಥ ಸಮುದಾಯಗಳಿಗೆ ಕೊಡಂತ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಮ್ದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ ನಾವು ಮಾತಾಡೋಕ್ಕಾಗ್ಲಿಲ್ಲ. ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ. ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ 40,000 ಕೋಟಿ ಹಣವನ್ನು ನೀವು ತಗೊಂಡ್ರಿ. ಆದ್ರೆ ಮಾತಾಡ್ತಾ ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊಂತ ಇದ್ರಿ. ಇದು ಏನು ನ್ಯಾಯ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಮುದಾಯಗಳಿದ್ದಂತ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ? ಇವತ್ತು ಜನಗಣತಿ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡ್ಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂತ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂತ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಂಗಾಗುತ್ತೆ, ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಗೌರವ ಕೊಟ್ಟಂಗಾಗುತ್ತೆ. ನಮ್ಮ ಸಮುದಾಯಗಳು ಎಲ್ಲಾನು ಕಸ್ಕೊಂತ ಇದ್ರಿ. ಇವತ್ತು ನಾವು ಮಾತಾಡಕ್ ಆಗಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರು ಕೂಡ ಶೋಭೆ ತರಂತದಲ್ಲ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ಬೇಕಂತ ಗೊತ್ತಿದೆ. ನಮ್ಮ ಮೀಸಲಾತಿ ಏನಿದೋ ಅದ್ರ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡಿಕೊಳ್ಳೋ ಸಿದ್ಧವಾಗಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂತ ಒಂದೊಂದು ರಕ್ತನಾಗ್ಲಿ ಸುಳಿಸುವಾಗ್ಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡಕ್ಕೆ ನಾವು ಒಪ್ಪೋದೇ ಇಲ್ಲ ಅನ್ನಂತ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ನೋಡ್ರಿ ಇವತ್ತು ಈ ಜನಗಣತಿ ಪ್ರಕಾರವಾಗಿ ನೋಡಿದಂತ ಟೈಮಲ್ಲಿ ಸಮೀಕ್ಷೆಗಳು ಆಗುವಂತ ಟೈಮಲ್ಲಿ ಯಾರು ಮನೆಗಳಿಗೆ ಬಂದಾರ? ಇವತ್ತು ಯಾರನ್ನ ಒಬ್ಬ ಜನಾಂಗದವರಿಗೆ ಆಕಸ್ಮಿಕವಾಗಿ ನಮ್ಮ ಮನೆಗಂತ ಬಂದಿಲ್ಲ. ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಉಪ ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಗೊಂದಲ ಮಾಡಿ ಕುಂತಾರೆ. ಯಾರು ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರ? 10 ವರ್ಷಗಳ ಹಿಂದಗಡೆ ಕೊಟ್ಟಿರುವಂತ ಇದು ವರದಿ ಅಲ್ಲ. ನಾನೇನ್ ಹೇಳ್ತೀನಿ, ಇವತ್ತು ಅದು 100% ಅವ್ರು ಏನನ್ನ ಲೂಟಿ ಮಾಡಿದ್ರೆ ನನಗಂತೂ ಅಥೆಂಟಿಕೇಟ್ ಆಗಿ ಗೊತ್ತಿಲ್ಲ. ಲೂಟಿ ಮಾಡಿದ್ರೆ ಅದು ತನಿಖೆ ಆಗ್ಲೇಬೇಕು, ತಪ್ಪಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ವಾದ ಏನಂದ್ರೆ ಇವತ್ತು ಸಮೀಕ್ಷೆ 10 ವರ್ಷ ಹಿಂದಗಡೆ ಕೊಟ್ಟಂತ ಸಮೀಕ್ಷೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಟ್ಟಂತ ಸಮೀಕ್ಷೆದಲ್ಲಿ ಇವತ್ತು ಈ ಜನಗಣತಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಪ್ಪಂತ ಪ್ರಶ್ನೆ ಇಲ್ಲ.